ಒಂದು ಸುಧಾರಣೆ ಆಗಬೇಕಾದ್ರೆ ಒಂದಿಷ್ಟು ಸಮಸ್ಯೆಗಳಾಗತ್ತೆ, ಇಲ್ಲ ಅಂತಲ್ಲ. ಕೆಲವರಿಗೆ ಆಗ್ಬೋದು, ಅರ್ಹರಿದ್ದವರು ಕೂಡ ಕಾರ್ಡನ್ನು ಸ್ವಲ್ಪ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಅದನ್ನು ಗಮನಕ್ಕೆ ತೊಗೊಂಡು ಬನ್ನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಅವ್ರಿಗೆ ಕೊಡಿ. ಬಟ್ ಆ ಸ್ವಲ್ಪ ದಿನ ಅನುಭವಿಸ್ಬೇಕಾಗತ್ತೆ. ಬಟ್ ಪರಿಶೀಲನೆ ಆಗಲೇಬೇಕು, ಪರಿಶೀಲನೆ ಮಾತ್ರ ಆಗಲೇಬೇಕು. 80% ನಮ್ಮ ಕರ್ನಾಟಕದಲ್ಲಿರೋರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಅಂದ್ರೆ ಏನ್ರಿ ಮಾಡೋಣ ಅಲ್ವಾ? ಏನು ಹೇಳೋಣ ಅದಕ್ಕೆ? ಹಾಗಾಗಿ ಅದ್ರ ಬಗ್ಗೆ ಪರಿಶೀಲನೆ ಆಗಬೇಕು, ಪರಿಷ್ಕರಣೆನೂ ಆಗಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ದಿನ, ಒಂದು ಟೈಮ್ ಕೊಡಿ ಸರ್ಕಾರ. 2 ತಿಂಗಳು ತಡ್ಕೊಳ್ಳಿ, ನಾವು 2 ತಿಂಗಳು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಅಂತ ವರ್ಷಗಟ್ಟಲೆ ಇಟ್ಕೊಳಕ್ ಹೋಗ್ಬಿಡಿ. ಅದಾದ್ರೆ ಜನಕ್ಕೆ ಸಮಸ್ಯೆ ಆಗುತ್ತೆ, ತಿರುಗಿ ಬೀಳ್ತಾರೆ. 2 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಕ್ಲೋಸ್ ಮಾಡಿ ಅಷ್ಟೇ. ಇನ್ನು BPL ಕಾರ್ಡ್ದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಈ ಮೂಲಕವಾಗಿ ಕಂಡವರ ಕಾರ್ಡ್ಗಳನ್ನ APL ಕಾರ್ಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಗೊಂದಲ ಮನೆ ಮಾಡಿದೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಹೇಳ್ತಾರೆ ಅನರ್ಹರಿಗೆ ಕೊಡಲ್ಲ, ಅರ್ಹರಿಗೆ ಕೊಡ್ತೀವಿ, ಯಾವುದೇ ಗೊಂದಲ ಬೇಡ ಅಂತ. ಏನ್ ಹೇಳಿದ್ದಾರೆ CM ನೋಡೋಣ ಬನ್ನಿ. BPL ಕಾರ್ಡ್ ಶಾಕ್ ಶಾಕ್ ಶಾಕ್. ಕಾರ್ಡ್ದಾರರಿಗೆ ಆತಂಕವೂ ಆತಂಕ. ಅನರ್ಹರ ಕಾರ್ಡ್ ಅಷ್ಟೇ ರದ್ದು, CM. ಹೌದು, BPL ಕಾರ್ಡ್ನಿಂದ APLಗೆ ಶಿಫ್ಟ್ ಗೊಂದಲ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರ್ಡ್ಗೆ ಮಾನದಂಡ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅರ್ಹರಿಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಪರಿಷ್ಕರಣೆ ಆಗ್ತಾ ಇದೆ ಅಂತ CM ಹೇಳ್ತಾ ಇದ್ದಾರೆ. ಆದರೆ ಗೊಂದಲ ಯಾಕೆ ಅನ್ನೋದನ್ನ ನೋಡೋಣ. ರೇಷನ್ ಕಾರ್ಡ್ ಗೊಂದಲ ಯಾಕೆ? ಮಾಹಿತಿ ನೀಡದೆ BPL APL ಕಾರ್ಡ್ಗಳ ಏಕಾಏಕಿ ರದ್ದು. ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಯಾವುದೇ ಕಾರ್ಡ್ ರದ್ದಾಗಿಲ್ಲ ಅಂತಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಡ್ ರದ್ದಾಗಿಲ್ಲ, ಅಮಾನತ್ತು ಅಂತಾರೆ. ಅರ್ಹರಿಗೆ ಯೋಜನೆ ಸಿಗಬೇಕು ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತಿದ್ದಾರೆ CM. IT ಪಾವತಿದಾರರು, ಸರ್ಕಾರಿ ನೌಕರರಿಗೆ ಯಾಕೆ ಕಾರ್ಡ್ ಅಂತಾರೆ CM. BPL APL ಕಾರ್ಡ್ ರದ್ದು ಮಾಡೋದಕ್ಕೆ ಮಾನದಂಡ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವ ಆಧಾರದಲ್ಲಿ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅನ್ನೋದು ಜನರ ಗೊಂದಲ. ಟ್ಯಾಕ್ಸ್ ಕಟ್ಟದೇ ಇಲ್ದಿದ್ದವ್ರ ಕಾರ್ಡ್ ಕೂಡ ರದ್ದಾಗ್ತಿದೆ ಅಂತ ಯಾರು ಹೇಳಿದವರು? ಅಂಥವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವ್ರಿಗೆ ಕೊಡಬೇಕು. ಯಾವಲ್ಲ ಅವರು BJP ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? JDSನವ್ರು ಮಾಡಿದ್ರ? ನಾನು ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು, ಮುಖ್ಯಮಂತ್ರಿ ಆಗಿರುವಾಗ 2013-18 ಇರುವಾಗ ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ BJP ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಸರ್, ಈಗ 11 ಲಕ್ಷ BPL ಕಾರ್ಡ್ಗಳೆಲ್ಲ APL ಕಾರ್ಡ್ಗಳಾಗಿ ಪರಿವರ್ತನೆ ಆಗ್ತಾ ಇದೆ ಸರ್. ಇದು 6ನೇ ಗ್ಯಾರಂಟಿ ಅಂತೇಳಿ BJP ಎಲ್ಲರೂ ಕೂಡ ಟೀಕೆ ನೋಡಿ. ಈ ಗ್ಯಾರಂಟಿಗಳನ್ನು ಮಾಡಿರೋದು ಬೇರೆ ವಿಚಾರ. BPL ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ, ಭಾಳಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು BPL ಕಾರ್ಡ್ ತೊಗೊಂಡಿದ್ದಾರೆ, ಸರ್ಕಾರಿ ನೌಕರರು ತಗೊಂಡಿದ್ದಾರೆ, ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತೊಗೊಂಡಿದ್ದಾರೆ, ಮನೆಯಲ್ಲಿ 2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು, ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಇಲ್ಲದೇ ಇದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡುತ್ತು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ನಾನು ಆಹಾರ ಸಚಿವನಾಗಿದ್ದೆ. ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಾಡ್ತಾ ಇರುವಂಥದ್ದು ಅದು ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಟ್ಯಾಕ್ಸ್ GSTಯಲ್ಲಿ ಅವ್ರದ್ದು ರೆಕಾರ್ಡ್ಸ್ ಬರ್ತಾ ಇದೆ, ಅದೆಲ್ಲ ನೋಡಿಕೊಂಡು ಆ ಪ್ರಕಾರ ಅವರು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅರ್ಹತೆ ಇರೋರಿಗೆ ಏನಾದರೂ ಅದು ರದ್ದಾಗಿದ್ದರೆ ಅವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನಾನು ಕೂಡ ಸಚಿವರ ಜೊತೆ ಮಾತನಾಡ್ತೀನಿ, ಸುಲಭವಾದಂಥ ರೀತಿಯಲ್ಲಿ ಅವ್ರಿಗೆ ಮರು ಸಿಕ್ಕುವಂಥ ರೀತಿಯಲ್ಲಿ ಆಗಬೇಕು. BPL ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೆ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ ಪೋಳಾಗ್ತಾ ಇದೆ ಮನಿ ಎಲ್ಲ, ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗಬೇಕು, ಬಡವರ ಯೋಜನೆ ಬಡವರಿಗೆ ಹೋಗಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡಗಳೇನಾದರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದರೆ ಮೋದಿ ಅವ್ರು ಮಾಡಲಿ, ನಾವು ಮಾಡ್ತೀವಿ. ಅವ್ರು ಏನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ನಾವು ಅಳವಡಿಸ್ಕೊತೀವಿ ನಾವು ಇದರಲ್ಲಿ.
ಕಾರ್ಡ್ ರದ್ದಿಗೆ ಕಾರಣವೇ ಗೊತ್ತಾಗ್ತಾ ಇಲ್ವಾ? ಸಿಕ್ಕವರ ಕಾರ್ಡ್ ರದ್ದಾಗ್ತಾ ಇದೆಯಾ? ಹೌದು, ಹೀಗಂತ ಅರ್ಹ ಕಾರ್ಡ್ದಾರರು ಆರೋಪಿಸಿದ್ದಾರೆ. ಅನರ್ಹರನ್ನಷ್ಟೇ ನಾವು ಬಿಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದ್ರೆ, ನಾವು ಅರ್ಹರಿದ್ರೂ ಬಿಡಲಾಗಿದೆ ಅನ್ನೋದು ಕೆಲವರ ವಾದ. ಜನರ ಆರೋಪ ಏನು? ಸರ್ಕಾರ ಈವರೆಗೂ 22 ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿದೆ. BPL ಕಾರ್ಡ್ ಇರೋರಿಗೆ APL ಕಾರ್ಡ್ ಆಗಿ ಬದಲಾವಣೆ ಮಾಡ್ತಾ ಇದೆ. APL ಕಾರ್ಡ್ಗಳನ್ನು ಈಗ ಏಕಾಏಕಿ ರದ್ದು ಮಾಡ್ತಾ ಇದೆ. BPL APL ಕಾರ್ಡ್ ರದ್ದು ಮಾಡೋದಕ್ಕೆ ಸರ್ಕಾರ ಕಾರಣ ಕೊಡ್ತಾ ಇಲ್ಲ. ಸರ್ಕಾರ ಸಿಕ್ಕವರ ಕಾರ್ಡ್ ರದ್ದು ಮಾಡ್ತಾ ಇದೆ. ಕಾರ್ಡ್ಗಳು ರದ್ದಾದರೆ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅಂತ ಭಯ. ಅನ್ನಭಾಗ್ಯ, ಗೃಹಲಕ್ಷ್ಮಿ ಸೇರಿದಂತೆ ಸರ್ಕಾರದ ಯೋಜನೆಗಳು ಸಿಗಲ್ಲ. ಸರ್, ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತು ಚಿಕ್ಕ ಮಗು ಇದೆ, ಮತ್ತು ಅದರಿಂದನೇ ನಾವು ಜೀವನ ಮಾಡ್ತಿದ್ದು. ಈಗ 12,000 ರೂಪಾಯಿ ಪೇಮೆಂಟ್ ತೊಗೊಂಡು ನಮ್ಮ ಮನೆಯವ್ರು ಜೀವನ ಮಾಡೋಕೆ ಆಗ್ತಾಯಿಲ್ಲ ಸರ್. ಇದರಿಂದ ನಮ್ಗೆ ಹೆಲ್ಪ್ ಇತ್ತು, ಇವಾಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ. 2 ತಿಂಗಳಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ನಮಗಂತೂ. ಅದರಿಂದ ನಮಗೆ ತುಂಬಾ ನಮ್ಗೆ ಕಷ್ಟ ಆಗ್ತೈತೆ. ನಮ್ಗೆ 12,000 ಸಂಬಳ ತಗೊಂಡು ನಮ್ಗೆ ಜೀವನ ಮಾಡೋಕೆ ಆಗ್ತಿಲ್ಲ. ಅದರಿಂದ ಒಂಚೂರು ಹೆಲ್ಪ್ ಇದ್ದಿದ್ರೆ ಹೆಂಗೋ ಜೀವನ ಮಾಡ್ಬೋದಾಗಿತ್ತು. ಈಗ ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತಿದೆ ಸರ್. BPL ಕಾರ್ಡ್ ರದ್ದು ಮಾಡ್ತಿರೋ ವಿಚಾರ ಸಾಕಷ್ಟು ನಾನು ನೋಡಿದೆ, ಸರಿ ಇಲ್ಲ, ಇದಾಗಬಾರ್ದು. ಇನ್ನು ಗ್ಯಾರಂಟಿ ಆರ್ಥಿಕ ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ BPLಗೆ ಕೈ ಹಾಕಿರಬಹುದು ಅನ್ನೋ ಅನುಮಾನ ಉಂಟಾಗಿದೆ. ಸರ್ಕಾರದ ನಡೆ ಮೇಲೆ ಕೆಲವೊಂದು ಅನುಮಾನಗಳು ಕೂಡ ಉಂಟಾಗಿದೆ. ಸರ್ಕಾರದ ಮೇಲೆ ಅನುಮಾನ ಯಾಕೆ? ಗ್ಯಾರಂಟಿಗಳ ಆರ್ಥಿಕ ಹೊಡೆತ ತಪ್ಪಿಸಿಕೊಳ್ಳೋದಕ್ಕೆ ಕಾರ್ಡ್ ರದ್ದು ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 52,000 ಕೋಟಿ ಖರ್ಚು ಮಾಡ್ತಾ ಇದೆ. ಆರ್ಥಿಕ ಸಮಸ್ಯೆಯಿಂದಾಗಿ ಯೋಜನೆಗಳ ಫಲಾನುಭವಿಗಳಿಗೆ ಕತ್ತರಿ ಹಾಕ್ತಾ ಇದೆ. ಅನ್ನಭಾಗ್ಯ ಯೋಜನೆಯ 5 ಕೆಜಿ ಅಕ್ಕಿಗೆ ವಾರ್ಷಿಕ ಸುಮಾರು 8,000 ಕೋಟಿ ಖರ್ಚು. ರೇಷನ್ ಕಾರ್ಡ್ ರದ್ದು ಮಾಡಿದರೆ ಹಣ ಉಳಿತಾಯ ಮಾಡಬಹುದು ಎನ್ನುವ ಲೆಕ್ಕಾಚಾರ. ಗೃಹಲಕ್ಷ್ಮಿ ಯೋಜನೆಗೆ BPL ಕಾರ್ಡ್ ಮಾನದಂಡ. ರೇಷನ್ ಕಾರ್ಡ್ ರದ್ದು ಮಾಡಿದರೆ ಗೃಹಲಕ್ಷ್ಮಿ ಹಣ ಉಳಿತಾಯದ ಲೆಕ್ಕದಲ್ಲಿ ಸರ್ಕಾರ ತೊಡಗಿದೆ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದನ್ನು ಕೆಲವರು BPLಗೆ ಅರ್ಹರಲ್ದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. ಯಾರು BPLಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ APLಲ್ಲಿ ಇಡ್ತೀವಿ ಇಷ್ಟೇ. BPLಗೆ ಅರ್ಹರಲ್ಲದೆ ಇರೋರನ್ನ APLಲ್ಲಿ ಇಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ BPL ಕಾರ್ಡ್ ಸಿಕ್ಕದೆ ಇರಬಹುದು, ಅದನ್ನು ಓಪನ್ ಮಾಡ್ತೀವಿ. ಒಟ್ಟಿನಲ್ಲಿ ಸರ್ಕಾರ ಸದುದ್ದೇಶದಲ್ಲಿ BPL ಆಪರೇಷನ್ಗೆ ಕೈ ಹಾಕಿರಬಹುದು. ಆದರೆ ಕಡು ಬಡವರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.